ಇಂಥವರಾರು ದ್ರೋಣಾಚಾರ್ಯರು. ಅವರನ್ನೇ ವಿಚಾರಿಸಬೇಕಾಗಿದೆ. ತಡ ಮಾಡುವುದಲ್ಲ. ಕರದಲ್ಲಿ ಕೈದುವನ್ನು ಹಿಡಿದ್ದೇನೆ. ಅಂತರಂಗದಲ್ಲಿ ಭಕ್ತಿ ಉಂಟು. ಎದುರಿಸ್ತೇನೆ, ನೋಡೋಣ. ಯಾದವ ಪ್ರಮುಖ ಸಾಧ್ಯಕ್ಕೆ ಮಿಂಚಿನಂತೆ ಮುನ್ನುಗ್ಗಿದ್ಯ, ಸಿಡಿಲಿನಂತೆ ಎರಗಿ ಮಳೆಯಂತೆ ಮಾಡ ಪ್ರಯೋಗ ಮಾಡಿ ವ್ಯೂಹವನ್ನು ಭೇದಿಸಬಹುದು, ಒಳ ಪ್ರವೇಶಿಸಬಹುದು ಅಂತ ಏನೋ ಆಸೆಯೇನೋ. ರಾತ್ರಿ ಕಂಡ ಬಾವಿಗೆ ಹಗಲು ಬೀಳುವ ಹೆಡ್ಡನ ತೆರನಂತಾಯಿತು. ಇನ್ನು ಮುಂದೆ ನಿಂತವೋ ಓಲ ಗುರು ಶಾಪಾದ ಪೀಶರ ಎನ್ನುವಂತಹ ಖ್ಯಾತಿಯನ್ನು ಪಡೆದಂತಹ ಈ ದ್ರೋಣನನ್ನು ಕೆಣಕಿದರೆ ಸಾವು ನಿಶ್ಚಿತ. ಶರಣು ಬರ್ತ್ಯೋ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಪದದ್ವಯಗಳಿಗೆ ನಾನು ಪಡಮಟ್ಟವನಿದ್ದೇನೆ. ನಿಮ್ಮನ್ನು ಎದುರಿಸಬೇಕು. ಈ ಪದ್ಮವ್ಯೂಹವನ್ನು ಒಳಹೊಕ್ಕು ಅಲ್ಲಿರುವಂತಹ ರಿಪುಗಳ, ಅಲ್ಲಿರುವಂತಹ ಭಟುಭಟರ ಶಿರವನ್ನು ಕತ್ತರಿಸಬೇಕು ಎನ್ನುವ ನಿರ್ಧಾರದಿಂದಲೇ ನಾನು ಮುಂದೊತ್ತಿ ಬಂದವ. ನಿಮ್ಮನ್ನು ಕಂಡಾಗ ನನ್ನ ಕಣ್ಣುಗಳು ಕಂಪಿಸತೊಡಗಿದು, ಕೈಗಳು ಕಂಪಿಸತೊಡಗಿದು, ಬಿಲ್ ಬಾಣಗಳು ನನ್ನ ಗರಿವಿಲ್ಲದಂತೆ ಕೈಜಾರುತ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು? ನೀವು ನನ್ನ ಗುರುವಾದಂತಹ ಭಾರತ ಮಹಾಶಯನ ಗುರು. ಈ ಪದ್ಮವ್ಯೂಹದ ಒಳಹೊಕ್ಕವರು ನನ್ನ ಗುರುಗಳು. ಹೇಗೆ ಹೊಕ್ಕಿದ್ದಾರೆ? ನಿಮ್ಮ ಅನುಮತಿಯನ್ನು ಪಡೆದು ಹೋಗಿದ್ದಾರೆ. ಹಾಗಾಗಿ ಕದನಕ್ಕೆ ನಾನು ಸಿದ್ಧನಾಗಿ ನಿಂತರೂ ಕೂಡ ನಿಮ್ಮಲ್ಲಿ ಈ ಹೊತ್ತು ಕದನವನ್ನು ಗೈಯದೆ ವಿಜ್ಞಾಪನೆಯನ್ನು ಮಾಡುತ್ತಾ ಇದ್ದೇನೆ. ಇಷ್ಟೇನು? ಏನಪ್ಪ? ನಿಮ್ಮ ಶಿಷ್ಯನನ್ನು ನೀವು ಹೇಗೆ ಒಳಬಿಟ್ಟಿದ್ದೀರೋ ಹಾಗೆಯೇ ನಿಮ್ಮ ಶಿಷ್ಯನ ಶಿಷ್ಯನಾದಂತಹ ಈ ಸಾತ್ವಿಕೆಯನ್ನು ಒಳಗೆ ಬಿಟ್ಟು ಧರ್ಮಕ್ಕೆ ಗೆಲುವಾಗಬೇಕು ಎನ್ನುವುದನ್ನು ಪ್ರಪಂಚಮುಖಕ್ಕೆ ನೀವು ತೋರಿಸಿಕೊಡಬೇಕು.
ಧರ್ಮ ಕರ್ಮದ ಜಿಜ್ಞಾಸೆಯಲ್ಲಿ ಬಿದ್ದ ಈ ಪ್ರಪಂಚಕ್ಕೆ ಧರ್ಮದ ದೀಕ್ಷೆಯನ್ನು ಕೊಡುವಂತಹ ಗುರುವಲ್ಲವೇ ನೀವು? ಅದರತ್ತ ಮನ ಮಾಡಬೇಕು. ನನಗೆ ಒಳ ಪ್ರವೇಶ ಮಾಡುವುದಕ್ಕೆ ಅನುಮತಿಯನ್ನು ಒದಗಿಸಿಕೊಡಬೇಕು. ಅಲ್ಲ, ನಿನ್ನ ವಿನಯದ ಮಾತಿಗೆ ನಾನು ಸೋತಿದ್ದೇನೆ ಮಗನೇ. ಅದೆಲ್ಲ ಉದ್ದಟನಾಗಿ ಗುರುವನ್ನು ಕೆಣಕುವುದಕ್ಕೆ ಮನ ಮಾಡುತ್ತಿದ್ರೆ ನಿನ್ನ ಹೆಣ ನೆಲದ ಮೇಲೆ ಬೀಳ್ತಾ ಅಂತ ಮನ ನನ್ನಲ್ಲಿಲ್ಲ. ಸರಿ, ಹಾಗೂ ನನ್ನನ್ನು ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೇನೆ. ಗುರುಗಳಿಂದ ಸ್ವಾತಂತ್ರ್ಯ ಸಿಕ್ಕಿದೆ ಅಲ್ಲ, ಇನ್ನು ತಡ ಮಾಡುವುದು ಯಾಕೆ? ಪದ್ಮವ್ಯೂಹದವಳ ವನಜನಾಭನ ಪಾಂಚಜನ್ಯ ಧ್ವನಿ ಕಪೀಂದ್ರನ ಒಬ್ಬೆ ಬೆದರಿಸಿ ಅನಿಮಿಷರ ಬಳಿಕ ಯುಧಿಷ್ಠಿರ ಭೀಮಗಿತ್ತೆಂದ ತಮ್ಮ ಬಾರಯ್ಯ ತವಕದಿಂದಲೀ ಒಮ್ಮೆ ಕೇಳಿದು ಒದಗಿ ಮಾಡುವುದು ಹೆಮ್ಮೆಯಿಂದಲೀ ಹಗೆಯ ಕೊಲುವೆ ಎಮ್ಮಿ ಭಾಷೆಯ ತೋರಿ ಫಲಗುಣ ರಣಕ್ಕೆ ಹೋಗಿಯೇ ರಭದ ಬಡಗಿತೋ ತಣಿದು ನಿಂದನೋ ಧರೆಯ ಮೇಲಣ ಋಣವೇ ಸಂದುದೋ ರಣದ ಪರಿದು ಎಣಿಸಿ ನೋಡಲು ಎದೆಯು ಬಿಡುವುದು ತಮ್ಮ ಪಾರಯ್ಯ ಸಹೋದರ ಭೀಮಸೇನ ಅಗ್ರಜ, ಏನು ಹೇಳೋಣವಪ್ಪ. ಬಹಳ ರೀತಿಯಿಂದ ಕಳವಳಕ್ಕೊಳಗಾಗಿದ್ದೇನೆ. ಭಾಷೆಯನ್ನು ಹೊತ್ತುಕೊಂಡಂತಹ ನಮ್ಮ ಪಾರ್ಥ ಇಂದು ಸಮರಕ್ಕೋಸುಕವಾಗಿ ಹೋದವನು. ವಾರ್ತೆಯನ್ನು ತಿಳಿಯುವರೆ ಸಾತ್ಯಕಿಯನ್ನು ಕಳುಹಿದೆ. ಆದರೆ ಕೇಶವಾರ್ಜುನರ ಶಂಖಧ್ವನಿಗಳು ಕೇಳಿಸುತ್ತಾ ಇಲ್ಲ. ಆತನ ಧ್ವಜದಂಡವನ್ನು ಕಾಣದವರಾಗಿದ್ದೇವೆ ಎಂಬಾವಾಗ ಅವರಿಗೆ ಏನಾಯಿತು? ಏನಾದರೂ ಆಪತ್ತಿಗೆ ಸಿಡಿದುಕೊಂಡರೆ ಇಲ್ಲ, ಅಥವಾ ಇನ್ನೇನಾದರೂ ಘಟಿಸಿ ಹೋಯಿತೆ? ತಿಳಿಯಬೇಕಿತ್ತಲ್ಲ. ಸತ್ತಳವಿಯೋಲೆಲ್ಲರ ನಾಶವ ಮಾಡುವೆ ಕಳುಹೆನೆ ಆ ಸೂರ್ಯನ ಮೊಮ್ಮನೆಂದ ಹನುಮ ಹುಡುಕುವುದಕ್ಕಾಗಿ ನಾನು ಹೋಗಿ ಬಾತಮ್ಮ. ಕಾಣಿಸಿಕೊಂಡಿದ್ದಿ. ನದಿಯನ್ನು ದಾಟಬಹುದಾಗಿದೆ, ಹಾಗೆಂತ ಸಮುದ್ರವನ್ನು ದಾಟುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಏನು ನಿನ್ನ ತಮ್ಮನ ಮೇಲೆ ಕರುಣೆ ತೋರಿ ಒಳ ಪ್ರವೇಶಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟೆ. ಅದಲ್ಲ, ಏನು ನನಗೆ ಅಳುಕಿ ಶರಣು ಬಾರದೆ ಉದ್ಧಟನಾಗಿ ಎದೆ ಉಬ್ಬಿಸಿ ಮುಂದೆ ಬಂದೆ ಅಂತಾದ್ರೆ
ಗೊತ್ತಾಗಿ ನಾನು ಗುರುಗಳ ಮಗ ನೀವು ನಮ್ಮ ನೀವು ರಚಿಸಿದಂತ ವ್ಯೂಹವನ್ನು ಅರೆ ಕ್ಷಣದಲ್ಲಿ ಭೇದಿಸ್ತೇನೆ. ಏರಿದ್ದೀರಾ? ಏರಿದಂತ ರಥವನ್ನು ನನ್ನ ಗದೆಯಿಂದ ಕೊಡೆ ಮಾಡ್ತೇನೆ. ಗುರುಗಳಾದ ದ್ರೋಣಾಚಾರ್ಯರು ಬೆನ್ನಟ್ಟಿಸಿದ್ದು ಅಹಂಕಾರದ ಉಬ್ಬಬೇಡ. ಅವರವನಿಗೆ ಸರಿ ಸಾಟಿಯಾಗಿ ಅವನ ಪಕ್ಷದ ಬೆನ್ನೆಲುಬಾಗಿ ಈ ಕರ್ಣನಿರುವಾಗ ಅವನಿಗೆ ಸೋಲೆಂಬುದಿಲ್ಲ. ನಿನ್ನನ್ನು ಯಮನಾಲೆಂದುಕೊಳ್ಳುವುದು. ಮಾತನ್ನು ಕೇಳಿ ಬಹಳ ಸಂತೋಷವಾಯಿತು. ಈಗ ನನ್ನಲ್ಲಿ ಯುದ್ಧಕ್ಕಾಗಿ ಬಂದಿದ್ಯಾ? ಅರೆ ಕ್ಷಣದಲ್ಲಿ ನನ್ನ ಪರ ನಡೆಯುತ್ತೇನೆ. ಮದಗಿದ ನಮ್ಮ ಗಣಿನಿ ಕನ್ನ
ಮುಗಿಸಿ ಹಾ. ಮೀನು ಹಿಡಿ ಮಾಡ. ಮರುತರಾತನ ಭಂಗಕ್ಕಿನ ನಿಮ್ಮನೆಯ ತೋರ್ಪೆ ನಗನ ನಿಲ್ಲೆಲ್ಲ ಹವಕ್ಕೆ ಏನು? ಮೂರು ಲೋಕದ ಗಂಡನೆಂಬ ಅಹಂಕಾರ ನಿನ್ನ ತಲೆಗಡಲಿದೆ. ಎಲ್ಲ ನೀನು ನನಗೆ ಸಮದಂಡಿಯಾಗಿ ಸಿಗಬೇಕೆಂದು ಇದುವರೆಗೆ ಸಮಯವನ್ನು ಕಾಯ್ತಾ ಇದ್ದೆ. ದೇವನು ಭಾವನ ಆದಂತಹ ಕೃಷ್ಣನಿಂದ ರಥದಿಂದ ಅಹಂಕಾರದ ಉಬ್ಬಬೇಡ ಮನೆ ಬೀಸಿ ನಿನ್ನ ನೆಲಕ್ಕೆ ಊರಿಸ್ತೇನೆ. ಲೋಕದ ಗಂಡನಾದ ನಾನು ರತ್ನಾವತಿ ಗಂಡನಾದಂತ ನಿನ್ನ ರುಂಡ ಹಾರಿಸ್ತೇನೆ ಬಾ.
ಒಬ್ಬ ಗುರುವಿನ ಮುಂದೆ ಅಳೆಯುವುದನ್ನು ಯಾವ ಗುರುವು ಬಯಸುವುದಿಲ್ಲ. ಹಾಗಾಗಿ ಶಿಷ್ಯನನ್ನು ಉಳಿಸಬೇಕೆಂಬಂತಹ ಉದ್ದೇಶದಿಂದಲೇ ಬಾಣ ಪ್ರಯೋಗಿಸಿ ನೀನು ಎತ್ತಿದಂತಹ ಕೂರಸಿ ಸಹಿತವಾಗಿ ನಿನ್ನ ಕರಗಳನ್ನು ಕಡಿದಿದ್ದೇನೆ. ನಿನ್ನಂಥವರಿಂದ ಈ ಕೃತ್ಯ ನಡೆಯುತ್ತದೆ ಅಂತಾದ್ರೆ ನಮ್ಮಂಥವರನ್ನು ಯುದ್ಧ ಮಾಡಬೇಕಾದ ಅನಿವಾರ್ಯತೆ ಖಂಡಿತ ಇಲ್ಲ. ಆದ್ರಿಂದಲೇ ಈಗ ಹೇಳ್ತೇನೆ ಕೇಳು, ನನಗೆ ಶಸ್ತ್ರ ಸನ್ಯಾಸ ಜೊತೆಗೆ ವಿಪತಿ ಜನಮೇ ಜಯನೆ ಕೇಳೊಡನೆ ಕೃಷ್ಣನು ತನ್ನ ಭಕ್ತನು ನುಡಿದ ಭಾಷೆಯ ಕಲಿತಬೇಕೆಂದ ಸುದರ್ಶನ ಹಿಡಿಯ ರವಿ ಮಂಡಲಕ್ಕೆ ದಿನಮಣಿ ನಡೆದನೆಂದ ಪಾರ್ಥ ರಥವನ್ನು ತಲೆಯದಿಳಿದಚ್ಚುತಕ್ಕೆ ಬಿನ್ನ ಮಾಡಿದನು ಬಳಿಕ ಮೊದಲಿಂದಲೇ ತೊಡಗಿಕೊಂಡಂತಹ ಯುದ್ಧ ಸೂರ್ಯಾಸ್ತಮಯ ಆಗುವುದಕ್ಕೆ ಮೊದಲೇ ಪಾರ್ಥನ ಭಾಷಿತವು ನಡೆಯಬೇಕು. ಇದೇ ರೀತಿ ಆಯಿತು ಅಂತ ಅದು ಪೂರ್ಣಗೊಳ್ಳುವ ಸಂಭವವೇ ಕಡಿಮೆ. ಹಾಗೆಂದು ನಿಜ ವೃತ್ಯನ ಭಾಷಿತವು ನಡೆಸಬೇಕಾದ ಹೊಣೆಗಾರಿಕೆ ಉಳ್ಳವನು ನಾನು. ಯುಧಿಷ್ಠಿರನಿಗೂ ವಚನವನ್ನು ಕೊಟ್ಟವ. ಒಂದು ಮಾಯ ಬೀಸಿಬಿಡ್ತೇನೆ. ನನ್ನ ಸುದರ್ಶನವನ್ನು ಭಗವಾನ್ ಸೂರ್ಯನಾರಾಯಣಿಗೆ ಅಡ್ಡಲಾಗಿರಿಸ್ತೇನೆ ನೋಡು. ಮಾಡಿದ ನೇತ್ರ ಕೇಳಯ್ಯ ಕಾಯ ವಾರಿದ ನೇತ್ರ ಕೇಳಯ್ಯ ತೋರದು ಯುದ್ಧ ತೀರದು ಕಾಯ ತೋರದು ಯುದ್ಧ ತೀರದು ವಾರಿದ ನೇತ್ರ ಕೇಳಯ್ಯ ಮಾಡಿಕೊಂಡಂತಹ ಶಪಥ ಪೂರಣಕ್ಕಾಗಿ ಅತಿರಥ ಮಹಾರಥರಲ್ಲಿ ಕಾಳಗವನ್ನು ಸಾಧಿಸುತ್ತಾ ಎಲ್ಲ ವ್ಯೂಹಗಳನ್ನು ಭೇದಿಸಿ ಇಷ್ಟು ಮುಂದೆ ಬಂದೆ ನಾನು. ಮಕರ ವ್ಯೂಹವೋ ಶಕಟ ವ್ಯೂಹವೋ ವಿಕಟ ವ್ಯೂಹವೋ ಮೊದಲಾದಂತಹ ವ್ಯೂಹ ದುರ್ಗಗಳು ಫಲವಾಯಿತು. ನೋಡಿದ್ರೆ ಸಂಧ್ಯೆಯವರೆಗೂ ಕಾಳಗ ಮಾಡಿದೆ ಅಂತ ಕಾಣುತ್ತದೆ. ಹೌದಪ್ಪ. ನೋಡಿದ್ರೆ ಅಸ್ತಂಗತನಾದನಲ್ಲ ಸೂರ್ಯನಾರಾಯಣ. ಓಹೋ, ನನ್ನ ಶಪಥ ವಾಕ್ಯವೇ ಹಾಗೆ. ಸೂರ್ಯ ಅಸ್ತಮಿಸುವುದರ ಒಳಗಾಗಿ ಸೈಂಧವನ ಕಾಯವನ್ನು ಕಡಿದು ಗೆಲ್ಲುವೆ ಅಂತ. ಹೌದು ಸ್ವಾಮಿ, ಸೂರ್ಯ ಮುಳುಗಿದ ಸೈಂಧವನ ಕಾಯ ಕಾಣಿಸುವುದಿಲ್ಲ. ಎಲ್ಲಿ ಅಡಗಿಸಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ.
ನನಗೆ ಭಾಷೆಯನ್ನು ಪೂರೈಸುವುದಕ್ಕೆ ಸಾಧ್ಯವಾಗಲಿಲ್ಲ ಸ್ವಾಮಿ. ಅದಕ್ಕೆ? ಹಾಗಾಗಿ ಜೊತೆಗೆ ಮತ್ತೊಂದು ಹೇಳಿಕೊಂಡಿದ್ದೇನೆ ನಾನು ಉಪಾಧಿಯನ್ನು. ನನ್ನಿಂದ ಸಾಧ್ಯವಾಗಲಿಲ್ಲ ಅಂತ ಆದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ. ನನಗಿರುವ ಮಾರ್ಗ ಒಂದೇ. ಏನದು? ಯುದ್ಧದ ಕೊನೆಯವರೆಗೂ ಬಹುಶಃ ಅರ್ಜುನನಿಗೆ ಇರುವುದಕ್ಕೆ ಯೋಗ ಇಲ್ಲ ಅಂತ ಕಾಣ್ತದೆ. ನನ್ನ ಅಳಿವನ್ನು ನೋಡಿ ವಿರೋಧಿಗಳು ಸಂತೋಷ ಪಡಲಿ ಸ್ವಾಮಿ. ಇದು ನೀನೇ ಸಾಕ್ಷಿಯಾಗಿದ್ದು ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಹೊಕ್ಕು ನನ್ನ ಪ್ರಾಣವನ್ನು ತ್ಯಜಿಸುವೆ ತ್ಯಜಿಸುವೆ. ತುದಿಯ ಕಾಲವ ಕಾವ್ಯನೆಂದನು ಒದಗಿ ನಿಲ್ಲಲು ಒಳ್ಳೆಯ ಸಮಯ ಇದು. ಬಹಳಷ್ಟು ವ್ಯೂಹದ ಮಧ್ಯದಲ್ಲಿದ್ದವ ನಾನು. ಆಗ ಎಲ್ಲರೂ ಹೇಳುತ್ತಿರುವಂತಹ ಮಾತೇನು? ಸೂರ್ಯಾಸ್ತವಾಗಿದೆ, ಅರ್ಜುನ ಸಾಯುವ ಸಮಯ ಬಂದಿದೆ, ನಮ್ಮ ಸೈಂಧವ ಬದುಕಿದ. ಈ ಮಾತನ್ನು ಕೇಳುವಾಗ ನನಗೆ ಸಂತೋಷವಾಯಿತು. ಹಾಗಾಗಿ ಮೆಲ್ಲ ತಲೆ ಹೊರಗೆ ಹಾಕಿದೆ. ಅರ್ಜುನ ಅಗ್ನಿಗೆ ಪ್ರದಕ್ಷಿಣೆ ಬರ್ತಾ ಇದ್ದಾನೆ. ಅವ ಸಾಯುವ ಚಂದವನ್ನು ನೋಡಬೇಕು. ಇಂದಿನ ದಿನದಲ್ಲಿ ನನ್ನನ್ನು ಕೊಲ್ತೇನೆ ಎಂಬ ಹಾಗೆ ಪ್ರತಿಜ್ಞೆ ಮಾಡಿದವ ಅವ ಸಾಯುವ ಚಂದ ನೋಡಬೇಕು. ಎಲ್ಲಿದ್ದಾನೆ ನೋಡೋಣ ನೋಡೋಣ. ವೈರಿಯ ಕಲಹು ಬೇಗದೊಡನನು ಹರಿಯಲು ನುಡಿದ ನನನು. ಅರ್ಜುನ ಅರ್ಜುನ, ಅವನಿಗೆ ಬದುಕುವ ಯೋಗ ಉಂಟು. ಯಾವನನ್ನು ಕಾಣುವುದಿಲ್ಲ ಅನ್ನುವಂತೆ ನಾಡಿದೆಯೋ ಅದೋ ವ್ಯೂಹ ಮಧ್ಯೆಯಿಂದಲೇ ಶಿರಸ್ಸನ್ನೆತ್ತಿ ನೀನು ಅಗ್ನಿಗುಂಡಕ್ಕೆ ಹಾರುವ ಚಂದ ನೋಡಬೇಕು ಎಂದು ತಲೆಗೆ ಹೊರಗೆ ಹಾಕುತ್ತಾ ಇದ್ದಾನೆ. ನೋಡ್ಲಿ ಅವನು ಸಂತೋಷ. ಯೋಚನೆ ಮಾಡಬೇಡ. ಮೂಡಿಗೆಯಿಂದ ಬಾಣವನ್ನು ತೆಗೆದು ಹೊಡೆ ಅವನ ಕೊರಳನ್ನು ಕತ್ತರಿಸಿ. ನಾವು ನುಡಿದವು ಕಣ್ಣೇ ಏನೈ ದೇವರವಿ ಎತ್ತಮಿದಿದೆನು ನೀವು ನಾವು ನುಡಿದವ ಕಣ್ಣೇ ಏನೈ ಅವ ಭಯ ಬೇಡಿಂದನ ರಾಜೀವ ನಯನ ಕೃಷ್ಣ, ಅರ್ಜುನ, ಇದುವರೆಗೆ ನಿನ್ನದ್ದಾದಂತಹ ನಿರ್ದೇಶನಗಳೆಲ್ಲವನ್ನೂ ನಾನು ಪಾಲಿಸಿದ್ದೇನೆ. ನೀನು ಈ ಕಾಲಕ್ಕೆ ಹೀಗೂ ಹೇಳ್ಬಹುದು ಪ್ರಭು. ಏನೀಗ? ನಾನು ಮಾಡಿದಂತಹ ಪ್ರತಿಜ್ಞಾ ವಾಕ್ಯಕ್ಕೆ ನೀನೇ ಸಾಕ್ಷಿ. ಹೌದಪ್ಪ, ನೀನು ಇದ್ದು ಧರ್ಮಜನಿದ್ದು ನಾನು ಆಡಿದ್ದಲ್ವೇ. ಸರಿ. ಸೂರ್ಯ ಮುಳುಗುವುದರ ಒಳಗಾಗಿ ಸೈಂಧವನ ಪ್ರಾಣವನ್ನು ಹೀರ್ತೇನೆ ಸೀಳ್ತೇನೆ ಅಂತ. ಸರಿ. ಸೂರ್ಯ ಮುಳುಗಿ ಆಯಿತು. ಅಹ್, ಇಷ್ಟರವರೆಗೂ ಅವನ ಕಾಣ ಸಿಗಲಿಲ್ಲ. ಈಗ ಪ್ರಕಟನಾಗಿದ್ದಾನೆ ಎಂಬ ಕಾರಣಕ್ಕಾಗಿ ನನ್ನ ಭಾಷೆಯನ್ನು ಬಂದೆಯಾಗಿಸಿ ನಾನು ಅವನನ್ನು ಕೊಲ್ಲುವುದು. ನನಗೆ ಭಾಷೆ ಇಲ್ಲ ಅಂತ ಆಗಬೇಕು ಅಂತ ಹೇಳುವುದ ನೀನು? ಅಯ್ಯೋ, ನೀನು ಭಾಷೆ ಉಳ್ಳವನಾಗಬೇಕು ಅನ್ನುವುದಕ್ಕಲ್ಲೂ ನಾನು ಆಡಿದ್ದು. ನನಗೆ ಯುಧಿಷ್ಠಿರನಿಗೂ ನಾನು ಮಾತು ಕೊಟ್ಟದ್ದು ಹಾಗೆ. ಸೂರ್ಯ ಮುಳುಗಿದನಲ್ಲ. ನನ್ನ ಭಾವ ಭಾಷೆ ಉಳ್ಳವ ಅಂತ ನಾನು ಹೇಳಿಸ್ತೇನೆ ಅಂತ ಆಡಿದ್ದೇನೆ. ಈಗ ನೀನು ಬಿಡು ಅಂತ ಹೇಳುವ ನಾನು ಬಿಡುವುದಷ್ಟೇ ನಿನಗೆ ಕೆಲಸ. ಅದು ಯಾಕೆ ಹಾಗೆ ಯಾಕೆ ಹೀಗೆ ಅಂತ ಕೇಳಲಿಕ್ಕಿಲ್ಲ. ನೀನು ಬಾಣವನ್ನು ಬಿಟ್ಟು ಕಾರ್ಯ ಪೂರ್ಣವಾದ ಮೇಲೆ ನಿನಗೆ ಏನು ಅಂತ ನಾನು ಉತ್ತರ ಹೇಳುವುದಕ್ಕಿದ್ದೇನೆ. ಹೌದೇ? ಈಗ ಮೊದಲಾಗಬೇಕಾದ್ದು ಕೆಲಸ. ಆದ್ದರಿಂದ ನೀನು ಏನನ್ನು ಬಿಡುವುದಕ್ಕೆ ಸಿದ್ಧನಾಗಿದ್ದೀಯೋ ಅದರ ಕುರಿತು ಜಾನಸ್ಥನಾಗಿ ಹೊಡ್ಡೆ. ಆ
ಮತ್ತೊಂದು ಬಾಣವನ್ನು ಹೂಡಿ ಹಾ. ಗಂಗಾ ನದಿ ತೀರದಲ್ಲಿ ಹಾ. ಭಗವಾನ್ ಭಾಸ್ಕರಿಗೆ ಸಂಧ್ಯಾ ಸಮಯದಲ್ಲಿ ಅರ್ಘ್ಯವನ್ನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಇವನಪ್ಪ ವೃದ್ಧ ಕ್ಷತ್ರ. ಹಾ. ಹೋಗಿ ಅಂಜಲಿಯ ಮೇಲೆ ಹಾ. ಆ ಶಿರ ಬೀಳುವ ಹಾಗೆ ಒಂದು ಬಾಣವನ್ನು ಹೊಡೆ. ಅರ್ಘ್ಯ ಜಲವು ಕೆಂಪಾದುದ ನೋಡಿ ವೈರಾಗ್ಯದಿ ಧರೆಗಿಡಲು ಶೀಘ್ರದಿ ಶಿರಸಾಸಿರ ಹೋರಾಗಲು ಉಗ್ರ ಶಾಪದೊಳವನೇ ಏನಾಶ್ಚರ್ಯ ಇದು! ಅರ್ಘ್ಯ ಜಲ ಕೆಂಪಾಗಿ ಶಿರವನ್ನು ಇದರ ಮೇಲೆ ಬಿದ್ದು ಹೋಯ್ತಲ್ಲ. ಯಾರದು? ನನ್ನ ಮಗನದ್ದಲ್ಲವೇ? ಕೆಟ್ಟು ಹೋಯ್ತು. ನಿನ್ನ ಪ್ರಶ್ನೆಗೆ ಇನ್ನೆಂಥದ್ದು ಉತ್ತರ ಬೇಕು ಕೇಳು, ಹೇಳ್ತೇನೆ. ಕೈಗೆ ತಲೆ ಬೀಳುವಾಗ ಅವ ಹೇಗೆ ಸತ್ತ ಅಂತ. ಇವನು ಒಂದು ಆಯುಧ ಪ್ರಯೋಗ ಮಾಡಲಿಲ್ಲ. ಹೌದು. ಅವನ ಮಗನ ಶಿರವೇ ಅವನ ಅಂಗೈಗೆ ಬಿದ್ದ ಕಾಲಕ್ಕೆ ಅದು ಅರ್ಘ್ಯ ಕೊಡುವ ಕಾಲ. ಹೌದು ಅವನ ತಲೆ 1000 ಹೋಳಾಯ್ತು. ಹೌದು. ಅಯ್ಯ, ವೈರಿಪಾಳ್ಯದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಲೋಪಗಳುಂಟು, ಎಷ್ಟೇ ಯಾರೆಲ್ಲ ಏನೆಲ್ಲ ದೌರ್ಬಲ್ಯಗಳುಂಟು ಎನ್ನುವುದನ್ನು ಚೆನ್ನಾಗಿ ಸಂಗ್ರಹಿಸಿಕೊಂಡವ ನಾನು. ಇವ ಇದ್ದಾನಲ್ಲಿ ಈಗ ನೀನು ವೃದ್ಧನಾದ ಕ್ಷತ್ರಿಯ. ಹೌದಪ್ಪ, ಅವನ ಮಗ ಇವ. ಅವನಾಡಿದ್ದಾನೆ, ಯಾವನು ತನ್ನ ಮಗನ ತಲೆಯನ್ನು ಕತ್ತರಿಸಿ ಅದನ್ನು ನೆಲೆಗೆ ಬೀಳುವ ಹಾಗೆ ಮಾಡುತ್ತಾನೋ ಅಂತವನ ಶಿರಸ್ಸು 1000 ಹೋಳಾಗಿ ಹೋಗಲಿ ಎನ್ನುವ ಹಾಗೆ. ಈಗ ಎಲ್ಲಿಯಾದವನ ತಲೆ ನೆಲಕ್ಕೆ ಬಿದ್ದರೆ ನಿನ್ನ ತಲೆ 1000 ಹೋಳಾಗುತ್ತಿತ್ತು. ಮಗನ ರಕ್ಷಣೆಗೆ ಹಾಗೊಂದು ಹೇಳಿದ್ದವು. ಅದಕ್ಕಾಗಿ ಹೇಳಿದ ಮತ್ತೊಂದು ಬಾಣವನ್ನು ಹೂಡು. ನೇರವಾಗಿ ಹೋಗಿ ಅವನ ಅಪ್ಪನ ಕೈಗೆ ಬಿತ್ತು ಅಂತ ಆದ್ರೆ ಪರಿಣಾಮದಿಂದಲಾಗಿ ಅವನದನ್ನು ಕೆಳಗೆ ಬೀಳಿಸಲೇಬೇಕು. ಅರ್ಘ್ಯ ಜಲ ಕೆಟ್ಟಿತು ಎನ್ನುವಾಗ ಏನಿದ್ದಾನೆ, ತನ್ನ ಮಗನ ತಲೆ ಬೀಳುವುದಕ್ಕೆ ಕಾರಣನಾದವನು ಅಪ್ಪನಾಗುತ್ತಾನೆ. ತಲೆ ಯಾರ್ದು ಹೋಗ್ತದೆ? ದುಷ್ಟನಿಗೆ ವರ ಕೊಟ್ಟರೆ ಆಗುವುದು ಹಾಗೆ. ಸ್ವಾಮಿ, ಓಹೋ, ದುಷ್ಟ ಬುದ್ಧಿಯಿಂದ ಯಾವ ಸಂಪಾದನೆ ಮಾಡಿದ್ರು ಅದು ಉಳಿಯುವುದಿಲ್ಲ ಅಂತ ಸ್ಪಷ್ಟ ಆಯ್ತು. ಮತ್ತೆ ದೀರ್ಘಕಾಲದ ತಪಸ್ಸಾಧನೆ. ಹೌದಪ್ಪ, ಮಗನಿಗೊಂದು ರಕ್ಷಣೆಗೆ ವರ ಕೊಟ್ಟ. ಹೌದು, ದುಷ್ಟ ಬುದ್ಧಿಯಿಂದಲೇ ಕೊಟ್ಟದಲ್ಲ. ಅವನು ಕೊಟ್ಟ ದುಷ್ಟ ಬುದ್ಧಿಯಿಂದ ಇವನು ಮಹಾದುಷ್ಟನಿದ್ದಾನೆ. ವೃತ್ತಕ್ಷತ್ರ. ಹೌದಪ್ಪ, ಹಾಗಾಗಿ ಅಳಿದು ಹೋದ. ಅವನು ಅಳಿದು ಹೋದ. ಆ ಸಮಸ್ಯೆ ಎಲ್ಲ ಪರಿಹಾರ ಆಯಿತು. ಹಾಗಾದ್ರೆ ಇನ್ನೂ ಉಂಟು ಅಂತ ಆಯ್ತು. ಆದ್ರೆ ನೀನು ಹೇಳಿದೆಯಲ್ಲ, ರಾತ್ರಿ ಆದ್ರೂ ತೊಂದರೆ ಇಲ್ಲ, ಕಡಿ 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 ಅಂತ. ಅಯ್ಯೋ ಪುಣ್ಯಾತ್ಮ, ರಾತ್ರಿ ಆಗಿದೆ ಸ್ವಾಮಿ, ರಾತ್ರಿ ನಾನು ಆಗಿದೆ. ಶಪಥ ಅಲ್ವಾ? ರಾತ್ರಿ ಆಗಿದೆ ಸರಿಯಾಗಿ. ಈಗ ನೋಡಿ, ಬೆಳಕುಂಟ. ಪ್ರಚಂಡ ಭಾಸ್ಕರ ಬಾನಂಗಳದಲ್ಲಿ ಬೆಳಗುತ್ತಾ ಇದ್ದಾನೆ. ಹಾಗಾದ್ರೆ ಯಾಕೆ ಕತ್ತಲಾಯಿತು? ಅಲ್ಲ, ಇಷ್ಟು ಬೇಗನೆ ಕತ್ತಲೆ ಮುಗಿಯಿತು ಅಂತ. ಇಲ್ಲಯ್ಯ, ಕಾರಣ ಉಂಟು ಅದಕ್ಕೆ. ತರಣಿಗೆ ಮರೆಯ ಮಾಡಿದ ಚಕ್ರವನು ಬೇಗ ಕರಣಿಗೆ ಮರೆ ಮಾಡಿದೆ ಕಳೆದಾದ ಭಾನು ಮಂಡಲ ನರನಿಗೆ ತೋರಲಾಗಿರಿದ ಸೇನೆ, ನರನಿಗೆ ತೋರಾದ ಹರಿಸೇನೆ, ಸೂರ್ಯನ ಜನಯ ಬಂದ ಪುನೇ. ತರಣಿಗೆ ಮರೆಯ ಮಾಡಿದ ಚಕ್ರವನು ಬೇಗ ಕರೆದಾಗ ಭಾನು ಮಂಡಲವ ಅರ್ಜುನ. ನಾರಾಯಣ. ಆಗ ಕತ್ತಲಾವರಿಸಿ ಹಾಗೆ ಕಂಡಿತು, ಮತ್ತೊಮ್ಮೆ ಬೆಳಕಾಯಿತು. ಹಾಗಾದ್ರೆ ಯಾಕೆ? ಎಷ್ಟಕ್ಕೂ ವ್ಯೂಹದ ಮಧ್ಯೆಯಿಂದ ಹೊರ ಬರುವುದಿಲ್ಲ ಎಂಬ ಸತ್ಯವನ್ನು ನಾನು ಅರ್ಥ ಮಾಡಿಕೊಂಡೆ. ಆವಾಗಲೇ ನನ್ನ ಚಕ್ರವನ್ನು ತರಣಿಗೆ ಅಡ್ಡವಾಗಿ ಇರಿಸಿದೆ. ತರಣಿಗೆ ಅಡ್ಡವಾಗುವಷ್ಟು ದೊಡ್ಡ ಚಕ್ರ ಅಲ್ವ? ನಾನು ಸಂಕಲ್ಪದಷ್ಟು ದೊಡ್ಡ ದೊಡ್ಡ ಕೈಗೆ ಬರುವಾಗ ಸಣ್ಣ ಚಕ್ರ. ಹೌದಪ್ಪ, ತರಣಿ ಆದ್ರೂ ನಾನು ಹೇಳಿದಂತೆ ನಡೆಯುವವನಿದ್ದಾನೆ. ಚಕ್ರ ಪ್ರಭೆ ಬೀರುವಂತದ್ದು ಸೂರ್ಯನ ಹಾಗೆ. ಹೌದಪ್ಪ, ಅಲ್ಲಿಗೆ ತಲುಪುವಾಗ ಅದು ಕತ್ತಲೆ ಮಾಡಿತಲ್ಲ. ಸೂರ್ಯನ ಪ್ರಭೆಗೆ ತಾನು ಅಡ್ಡವಾಯಿತು. ನನ್ನ ಸಂಕಲ್ಪಂತೆ ಆದುದದು ಸುದರ್ಶನ. ಸುದರ್ಶನ. ಅದು ಪರಿಣಾಮ ಏನೇನಾಯ್ತು? ಆ ದುಷ್ಟನ ಮುಖ ದರ್ಶನ ಆಯಿತೋ ಇಲ್ವೋ? ಪರಿಣಾಮವನ್ನು ವಧಿಸುವ ಹಾಗಾಯಿತು. ನಿನ್ನ ಭಾಷಾಪೂರ್ಣತೆಗಾಗಿ ನಾನು ಈ ಅನುಕೂಲವನ್ನು ಕಲ್ಪಿಸಿಕೊಟ್ಟವನಿದ್ದೇನೆ. ಸ್ವಾಮಿ, ಓ, ಈ ಪ್ರಕರಣ, ಈ ಪ್ರಸಂಗ ಇದನ್ನು ಮುಗಿಸಿದವ ನೀನೇ ಸ್ವಾಮಿ. ಹಾ ಹಾ ಹಾ, ನಾರಾಯಣ. ನಾರಾಯಣ ನಾರಾಯಣ.
ಮುಗಿಸಬೇಕಾದ್ದು ಎನ್ನುವಂತ ಹೇಳಿಕೆ ಉಂಟು. ದಿನ ಅಣ್ಣ ಯುಧಿಷ್ಠಿರ ಆಡಿದ್ದ ಹಾಗೆ ನಾರಾಯಣ ಇದನ್ನು ಚಂದಕ್ಕೆ ನಡೆಸಿಕೊಡು ಅಂತ ಆಗ ಕೈ ಎತ್ತಿ ನಿನ್ನನ್ನು ಕೊಟ್ಟವು. ಈಗ ನಡೆಸಿದ್ದಾನೆ ಎನ್ನುವರಿಗೆ ಕಾಲ ನೆನಪಾಯಿತು. ಈಗ ಮತ್ತೊಮ್ಮೆ ಭೀಷ್ಮರ ಕಾಲದಲ್ಲಿ ಏನಾಯಿತು ಎನ್ನುವುದು ನನ್ನ ನೆನಪಿದೆ. ದ್ರೋಣಪುರದ ಅರ್ಥದ ತನಕ ಏನಾಯಿತು ಎಂಬ ಸತ್ಯವೂ ನನಗೆ ಹಾಗಾದ್ರೆ ಧರ್ಮವನ್ನು ಕಾಯ್ದಂತ ನಿಮ್ಮನ್ನು ಧರ್ಮ ರಕ್ಷಿಸಿತು ಎನ್ನುವಂತ ಸಮಾಧಾನ ನೀನು ಮಾಡಿಕೊಂಡ್ರೆ ಆಯ್ತು. ರಾತ್ರಿಯಲ್ಲಿ ಯುದ್ಧ ಮಾಡುವುದಿಲ್ಲ ಅಂತ ತೀರ್ಮಾನ ನಮ್ಮ ಎನ್ನುವುದರಿಂದ ಬಿಡಾರವನ್ನು ಸೇರುವುದಕ್ಕೆ ಸರಿಯಾದ ಒಂದು ಅಪ್ಪಣೆ, ಅದರಲ್ಲಿ ಸರಿಯಾದ ಸಮಯ. ಹೌದಲ್ಲ? ಹೌದು ಸ್ವಾಮಿ, ನಿನ್ನನ್ನು ಸ್ತುತಿಸುತ್ತಾ ನಡೆಯುತ್ತಾ